ಯಾರು ಇವನು? ಅಪರಿಚಿತ ವ್ಯಕ್ತಿ. ಬೈಕ್ ಮೇಲೆ ಸ್ಟೈಲಲ್ಲಿ ಶೋ ಕೊಡ್ತಾ ಇರೋ ಶೋಕಿದಾರ. ಇವನು ಚಿಕ್ಕವನಿಂದಲೂ ತುಂಬಾ ಒಳ್ಳೆಯವನು. ಮೋಸ, ವಂಚನೆ, ಭ್ರಷ್ಟಾಚಾರ ಇವುಗಳ ಪರಿಚಯನೇ ಇಲ್ಲದೆ ಇರೋನು. ಅಷ್ಟೇ ಯಾಕೆ, ಆಗ ಜಗತ್ತು ಕೂಡ ಅಷ್ಟೇ ಒಳ್ಳೆಯದಾಗಿತ್ತು. ಬರ್ತಾ ಬರ್ತಾ ಜಗತ್ತು ಕೆಟ್ಟು ಹೋಯ್ತು. ತಪ್ಪು ತಪ್ಪು ಜಗತ್ತು ಕೆಟ್ಟಿಲ್ಲ, ಜಗತ್ತನ್ನೇ ಜನ ಕೆಡಿಸಿದ್ರು. ಅವರ ಜೊತೆಗೆ ಇವನು ಕೆಟ್ಟು ಹೋದ. ಮುಂದೊಂದಿನ ಹೊಟ್ಟೆಗೆ ತಿನ್ನಾಕ ಅನ್ನ ಸಿಗುತ್ತೋ ಇಲ್ವೋ ಅನ್ನೋ ವಿಚಾರನೆ ಮಾಡದೆ ಬರೀ ದುಡ್ಡಿನ ಹಿಂದೆ ಬೆನ್ನ ಹತ್ತಿ ದುಡ್ಡಿಗೆ ಗುಲಾಮರಾಗಿರೋ ಈ ಜನರ ಮಧ್ಯೆ ಹೇಗೆ ಒಳ್ಳೆಯವನಾಗಿ ಬದುಕುವುದು ಎಂದು ಮನವರಿಕೆ ಮಾಡಿಕೊಂಡು ಅಡ್ಡದಾರಿ ಹಿಡಿದು ದುಡ್ಡು ಮಾಡಬೇಕಂತ ಹೊರಟಿರೋ ಇವನೊಬ್ಬ ಒಳ್ಳೆಯ ನಾಗರಿಕ. ಪ್ರಜೆ ಪ್ರಜೆ ಇದನ್ನು ಕೈ ಮುಗಿದು ಬಂದೆ, ತಲೆ ತಗ್ಸಿ ಸನ್ಮಾನ ಮಾಡ್ತಾನೆ. ಅದೇ ಕೈ ಎತ್ಕೊಂಡು ಬಂದ್ರೆ ತಲೆ ತೆಗೆದು ಸಮಾಧಿ ಕಟ್ತಾನೆ. ಇಲ್ಲ, ನಾನೇ ಹೇಳಿದ್ರೆ ನೀವು ನೋಡೋದು ಏನು? ನೀವೇ ನೋಡಿ ಇವನ ದುಡ್ಡಿನ ದೊಡ್ಡಾಟ. Let's start the game! ದಗದಗದಲಿಸಿ ಬರುತ್ತಿದೆ ಸುನಾಮಿ, ಭಯದ ಸುಳಿವೆ ಸುಳಿಯದ ಆಸಾಮಿ. ಉಸ್ತರ ಬಾಲಿನ ಯಮ ಯಮ, ಹೊಟ್ಟೆಯ ಹರಿಯುವ ಸಿಂಹ ಸಿಂಹ. ಕಾಟೇರ 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 ಕಾಟೇರ. ರಾಜಕಾರಣಿಯಲ್ಲಿ ಶ್ರೇಷ್ಠ ರಾಜಕಾರಣಿ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಮ ಹಿಂದೂರೇ ಬಸವನಗೌಡ ಪಾಟೀಲ್ ಅಂತ. ರಾಮಾಯಣದಲ್ಲಿ ರಾವಣನಂತೆ, ಕುರುಕ್ಷೇತ್ರದಲ್ಲಿ ದುರ್ಯೋಧನನಂತೆ, ನಾಟಕದಲ್ಲಿ ನಾನೇ ರಾವಣ,
ಪಡೆದವರಿಗೆ ಸೌಭಾಗ್ಯವು ತಾನೇ. ನಿನ್ನನ್ನು ನಂಬಿದ ಜನಪದ ತನಕಮ್ಮಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕ ಬೇಯಲ್ಲ. ಹಸಿ ಹಸಿರಲಿ ನಿನ್ನುಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ. ದನ ಕರುಗಳು ಅದ ನೋಡುತ್ತ ಬಾಯಿ ತೆರೆದಿವೆ. ಸಿಂಹ 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 ಸಿಂಹ. ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಉತ್ತರ ಪ್ರದೇಶಕ್ಕೆ ಮುಖ್ಯಮಂತ್ರಿಯು. ಆದರೆ ದೇವೇಗೌಡ ರಾಜರ ರಾಜ ಮಹಾಚಕ್ರವರ್ತಿ. ಸುತ್ತು 70 ಹಳ್ಳಿಗೂ ನನ್ನದೇ ಅಧಿಕಾರ. ಆದರೆ ರಾಜರ ವೀರ ನನ್ನ ಮನೆತನದ ಹುಟ್ಟ ಪುಲಿ. ಆ ನಮ್ಮಿಬ್ಬರ ಮನೆತನದಲ್ಲಿ ಹೊತ್ತಿದ ಶೇಡಿನ ಬೆಂಕಿ ನಂದಬೇಕಾದರೆ ಅವನ ತಮ್ಮ ಕ್ರಾಂತಿ ವೀರನ ಕೊಲೆಯಾಗಲೇಬೇಕು. ಜಯವೀರ, ಹಳ್ಳಿಯಿಂದ ದಿಲ್ಲಿಯವರೆಗೂ ನಿತ್ಯ ರೌಡಿಗಳ ತಲೆ ಮೇಲೆ ಕಾಲಿಟ್ಟು ಬರೆಯುವ ಈ ತಾಯಿಗರ ದುಡಿಮೆ. ಅಂದುನಿಂದ ಈ ತಮ್ಮ ಪಕ್ಕದೆ ನನ್ನ ಜನರನ್ನೆಲ್ಲ ಸೋಲಿಸಿ ಯಾವತ್ತು ನನ್ನ ತಂಗಿಯ ಕೈಯಾರ ಮೇಲೆ ಪಡೆಗಳು ಅವತ್ತಿನಿಂದಲೇ ಒತ್ತಿಳಿಯುತ್ತಿದೆ ನನ್ನೊಡರಲ್ಲಿ ಬೆಂಕಿ. ಇದೇ ಬೆಂಕಿಯಲ್ಲಿ ನಿಮ್ಮ ವಂಶವನ್ನೇ ಸುಟ್ಟು ಹಾಕಿ ನಿಮ್ಮಪ್ಪನಿಗೂ ತಂದ ಪರಿಸ್ಥಿತಿಯನ್ನು ತರದಿದ್ದರೆ ಗೌಡ ಪೊಲೀಸ್ ಪಾಟೀಲ ದೇವೇಗೌಡರೇ ಅಲ್ಲ. ಜಿತೇಂದ್ರ, ಈ ಕೈಸರ್ ರೆಡಿಯಾಗಿ ನಿಮ್ಮ ಅಡಿಯಲ್ಲೇ ನಿಂತಿದ್ದಾನೆ. ಅದೇ ನಾವು ಬೇಗ ಹೇಳಿದವ್ರೆ. ಜಿತೇಂದ್ರ, ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥನಲ್ಲ ಜಿತೇಂದ್ರ. ಶೇಡಿಗಾಗಿ ಹವಣಿಸುತ್ತಿರುವ ಈ ದೇವೇಗೌಡನಿಗೆ ವೈರಿ ರಕ್ತ ಬೇಕಾಗಿದೆ. ಈ ಮೊದಲೇ ವೈರಿ ರಕ್ತ ಬೇಕೆಂದು ನನಗವತ್ತೇ ತಿಳಿಸಿದ್ದರೆ ನಿಮ್ಮ ತಂಗಿಯವನಿಗೆ ಆರತಿ ಎತ್ತಿ ಕಳಸ ಹಿಡಿಯುವ ಮುನ್ನ ನನ್ನ ಕತ್ತಿಯಿಂದ ಅವರ ನೆತ್ತಿಯನ್ನೇ ಸಿಡಿದು ಬಿಡ್ತಿದೆ.
ಅವತ್ತೇ ಅವನ ವಿಳಾಸವನ್ನು ಬದಲಿಸಿದ್ದರೆ ಸೋತ ಶ್ರೇಣಿಗಾಗಿ ಗೌಡನೇ ಕೊಲೆ ಮಾಡಿಸಿದನೆಂದು ಆ ಕೀರ್ತಿ ಬರುತ್ತಿತ್ತು. ಗಜರಾಜ, ನೀನು ಹೇಳುವ ಮಾತಿನಲ್ಲಿ ನಿಜವಿದೆ ಅಂತ ನಮ್ಮ ಬೆನ್ನು ನಾನೇ ತುಂಬಿಕೊಂಡು ಕೊಂಡುಕೊಳ್ಳುವ ಸಮಯ ಇದಲ್ಲವಲ್ಲ, ಏನು ಮಾಡೋದು? ಈ ಕಂತು ಮುತಾಲಿಕ ಅವನ ಕೈಗೆ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪದ ಸರಿ, ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಈ ಗಟ್ಟಿಯ ಕರ. ನೀನು ಹೋದ ಕೆಲಸ ಏನಾಯಿತು? ಹಣ್ಣು ಜಾವಾದ ಕೆಲಸ ಕಸಕ ಜಾಯಂತಿ ಮುತಾಲಕ ನಿಶಾನವರೆಗೆ ಹೋದನರ ಆನೆ ಬರ್ತಾ ಇದೆ, ಕಟ್ಟಿ ಹಾಕ್ರು ಅವ್ರನ್ನ. ನಮಸ್ಕಾರ ಮಾಡ್ತೀನಿ ನಮ್ಮೂರ ಪೊಲೀಸ್ ಪಾಟೀಲ್ ದೇವೇಗೌಡರಿಗೆ. ಆ ಕ್ರಾಂತಿವೀರ ಬಹ ಎನ್ನುವ ಈಗಿನ ನುಡಿಯನ್ನು ಕೇಳಿ ನನ್ನ ಮನವೇ ಬದಲಾಗಿ ಹೋಯಿತು. ಇರಲಿ ಗೌಡ್ರೆ, ನಿಮ್ಮ ಮನೆಯಲ್ಲಿ ಕೂತುಕೊಂಡು ಮಾತನಾಡುವಷ್ಟ ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕಂದ್ರ ದೊಡ್ಡದು ದೊಡ್ಡದ, ಸಣ್ಣದು ಸಣ್ಣದ. ಮೇಲಾಗಿ ಈ ನಿಮ್ಮ ಪಲ್ಲಕ್ಕಿ ಅಂತ ಕುರ್ಚಿ ಮೇಲೆ ಕೂತು ಮಾತನಾಡಿದ್ರ ನನ್ನ ಮರ್ಯಾದೆ ಹೆಚ್ಚಿಗೆ ಆಗಲಾರ್ದು. ನಾನು ಇಲ್ಲೇ ನಿಂತು ಮಾತನಾಡಿದ್ರ ನನ್ನ ಮರ್ಯಾದೆಯನ್ನು ಕಡಿಮೆ ಆಗಲಾರ್ದು. ಮಾನಗಡೆ ಮನುಷ್ಯನನ್ನ ಪಲ್ಲಕ್ಕಿಂದಾಗ ಕುಡಿಸಿ ಮಾತಾಡ್ತಿದ್ರು. ಮಾನವಂತ ಮನುಷ್ಯ ಮಾತನಾಡ ಪರಿಶುದ್ಧ ಹೃದಯ ಹೊಂದಲಾರ. ಅದಕ್ಕಾಗಿ ನಾನು ಕುಂತರೇನು ನಿಂತರೇನು ನನ್ನ ಮರ್ಯಾದೆ ನನ್ನ ಹತ್ರ ಇರ್ತದೆ. ಅದೇ ನನಗೆ ಬರಲಿಕ್ಕೆ ಹೇಳಿದ್ರಂತಲ್ಲ, ಯಾಕೆ? ಹೌದು, ಬರಲಿಕ್ಕೆ ಹೇಳಿದೆ. ಏನು? ನಿನ್ನೆ ಗದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿ ನನ್ನ ಕೊರಳಿಗೆ ಹೂ ಮಾಡಿ ಆರತಿ ಮಾಡಿದ ಎಂದು ಪ್ರತಿ ಸಮಾರಂಭದ್ದು ಹೇಳುತ್ತಾ ಸಿಗ್ತಾ ಇದೆಯಂತೆ. ಯಾಕೆ? ಸಕ್ಕನು ಮೈಯಾದೆ ಅಂದ್ರೆ ಏನುಗಳು? ಸ್ಪರ್ಧೆಯಲ್ಲಿ ಗೆದ್ದಲ್ಲಿ ನಡೆಯುವ ಹೇಳಿಕೊಂಡ್ರ ಅದು ತಪ್ಪಲೇ, ಅದು ಶುದ್ಧ ತಪ್ಪು. ಯಾಕಂದ್ರೆ ಗೌಡರಿಗೆ ಅದು ಮಾಡೋದ ವಿಷಯ ಅಷ್ಟೇ ಅಲ್ಲ, ಅದು 70 ಹಳ್ಳಿಗಳ ಮರ್ಯಾದೆ ವಿಷಯ. ಸಂಧಾನ ಮಾಡಂತ ಕಳಿಸಿತಮ್ಮ, ಅದಕ್ಕೆ ಸಮಾನ ಕೇಳ. ಅಂದ್ರೆ ಏನು ಬಾಲಕ? ಈ ನಿಮ್ಮ ಗೌಡನ ಕಂಡೋಕ್ಷಣ ಬಾಕಿ ಸಲ ಮಾಡಬೇಕಂತ ಸಂಧಾನ ಇಲ್ಲ. ಈ ಗೌಡನ ತಂಗಿ ನನಗೆ ಹಾರ ಹಾಕಿ ಆತಿ ಎತ್ತಿ ಅಂತ ಹೇಳಬೇಕಂತ ಸಂಧಾನ. ಅಥವಾ ಲೇ ಕ್ರಾಂತಿವೀರ, ನಿನ್ನ ಶೂರವೀರ ತನ್ನ ನೋಡಿ ನನಗೆ ನಾಚಿಕೆ ಆಗತ್ತಂತೆ. ನೀನು ನಮ್ಮ ಮಗ ತೋರಿಸಿದ ಈ ಊರ ಬಿಟ್ಟು ಎಲ್ಲರೂ ಹೋಗಂತ ಹೇಳಬೇಕಾದ ಸಂಧಾನನ ಯಾವ ರೀತಿ ಸಂಧಾನ ಅನ್ನೋದು ಸ್ವಲ್ಪ ತಿಳಿಸಿಲ್ಲ. ಅದಾವುದು ಅಲ್ಲ. ನೋಡು ಕ್ರಾಂತಿವೀರ, ನಿನ್ನಂತ ಹುಡುಗ ನನಗೆ ಬೇಕಾಗಿದೆ. ನೀನು ನನ್ನ 3 ಕಂಡೀಷನ್ಗೆ ಒಪ್ಪಿ ನನ್ನ ಜೊತೆ ಬರುವುದಾದರೆ ನಿನಗೆ ಸಾಕಷ್ಟು
ಕೃಷ್ಣಾವತಾರಿ ಬ್ರಾಹ್ಮಣನ 13 ಪಾದ ಭೂಮಿಗೆ ಬಂದಿಲ್ಲ ಕೆಲಸ ಅದಕ್ಕೆ ಪೂರೈಸಿಕೊಡುವುದು ನಮ್ಮ ಗೌರವರ ಕೆಲಸ. ಹಾಗಂತ ಇಲ್ಲಿಯವರೆಗಿನ ಸಮರ ಬಾಯಿಬಿಟ್ಟು ನಿನ್ನೊಡನೆ ಸ್ನೇಹ ಬೆಳೆಸಲಿಕ್ಕೆ ಇಲ್ಲಿಗೆ ಕರೆಸಿದ್ದೇನೆ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನೋಡುಗೋಣ. ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿದ್ರ ನಿನ್ನ ಸ್ನೇಹಕ್ಕೆ ನಾನು ಸಿದ್ಧವಾಗಿದ್ದೇನೆ. ಆದ್ರೆ ನೀನು ನನ್ನ ಕಂಡೀಷನ್ ಒಪ್ಪುವುದಾದ್ರೆ ಮಾತ್ರ. ಅದ್ಯಾವ ನಿನ್ನ ಕಂಡೀಷನ್ ಅನ್ನೋದು ಈಗ ವೆರಿ ಗುಡ್. ನೋಡು ಕ್ರಾಂತಿವೀರ, ನೀನು ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಕಂಡೀಷನ್ ನಂಬರ್ 2, ಯಾವತ್ತು ನನ್ನ ತಂಗಿಯನ್ನು ಈ ಜನ್ಮದಲ್ಲಿ ಕಣ್ಣೆತ್ತಿ ಸಹ ನೋಡಬಾರದು. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ ಊರಲ್ಲಿ 10 ಎಕರೆ ಜಮೀನು, ಊರಲ್ಲಿ 1 ಮನೆ, ನಿನ್ನ ಕೈಗೆ 10 ತಲೆ ಬಂಗಾರದ ಕಡೆ ಹಾಕುತ್ತೇನೆ. ನೀನು ನನ್ನ ಬಲಗೈ ಪಂಟನಾಗಿ ನನ್ನ ಮನೆಯಾಳಾಗಿರಬೇಕು. ನನ್ನ ಕಂಡೀಷನ್ಗೆ ತಪ್ಪಿದ್ರೆ ಮಾತ್ರ. ಆಯ್ತು ಗೌಡ, ನೀನು ನನಗೆ ಎಲ್ಲ ಮನಿ ಬೆಳ್ಳಿ ಬಂಗಾರ ಇದು ಯಾವುದೇ ಕೊಡಬೇಡ. ನಾನು ನಿನ್ನ ಹತ್ರ ಹಂಗ ನಿನ್ನ ಹಾಳಾಗಿ ಇರ್ತೀನಿ. ಆದ್ರೆ ನೀನು ನನ್ನ ಕಂಡೀಷನ್ ಕೇಳೇ ಅದ್ಯಾವ ಕಂಡೀಷನ್? ನೋಡು ಗೌಡ, ನೀನು ಕೊಡುವ 10 ಎಕರೆ ಎಲ್ಲ ನಾನು ಆಮೇಲೆ ಕೊಡ್ತೀನಿ. ಊರಾಗ ಇರಾಕ ಒಂದು ಮನಿನೂ ಕೊಡ್ತೀನಿ. ಇನ್ನು ಬಂಗಾರ ಎಂತತಿ ದಿನ ಹೆಚ್ಚಿಗೆ ಆಗಲಾಗ್ತದೆ. ಎಷ್ಟಾದ್ರೂ ಪರವಾಗಿಲ್ಲ, ನಮ್ಮ ಜೊತೆ ಬ್ಯಾಂಕ್ನಾಗ ಸಾಲ ತೆಗೆದಾದ್ರೂ ಸರಿ, ನೀನು ಈ ಊರ ಗೌಡಾಗಿದ್ರಿಂದ ನಿನ್ನ ಕೈಗೆ 10 ತಲೆ ಬಂಗಾರದ ಕಡಗ ಮಾಡಿ ಸಾಕ್ತೀನಿ. ನೀನು ನನ್ನ ಹಾಳಾಗಿರೋದು ಬೇಡ. ಲೇ ಮಗನ ದೇವೇಗೌಡ, ನಂದೇ ಒಂದು ದಿನ ನನ್ನ ಮನೆ ಸಗಲಿಕ್ಕೆ ಸಾಕೋದು ಬಿತ್ತಿಗೆ ತಂದ್ಬಿಡ ಅಷ್ಟೇ ಸಾಕು. ಈ ನೋಡನ್ನೇ ಆಳುವ ಚಕ್ರವರ್ತಿಗೆ ನಿನ್ನ ಮನೆಯ ಹೊಸ ಸಗಣಿ ಬಳಿ ಹತ್ತೇನೋ ಪಟ್ಟಿ ಮಗಳೇ, ಎತ್ತರದಿಂದ ಮಾತನಾಡು. ಲೇ ಗೌಡ, ನಾ ಯಾಕೆ ಗೌಡ ಕುಲಕರ್ಣಿ ಅಂತ ಹಾರಾಡ್ತೀನಿ? ಜನಸಾಮಾನ್ಯರು ಕೂಡ ಬರ್ತ್ ಕಲ್ಕೊಂಡು ಹೋಗುದು ಕಲಿ. ಇಲ್ಲ ಅಂದ್ರ ನಾನೇ ಗೌಡ ನಮ್ಮ ದುರಂಕಾರದಿಂದ ಮಾತನಾಡಿದ್ರ ದುರ್ಮರಣ ಕೀಳಾಗಬೇಡ ನನ್ನ ಕೈಯಲ್ಲಿ. ಏ ಪಟ್ಟಿ ಮಗಳೇ ಕ್ರಾಂತಿವೀರ, ನನಗೆ ಎತ್ತರ, ಈ ಎತ್ತರ ಎನ್ನುವ 3 ಅಕ್ಷರದ ಅರ್ಥ ನಿನಗೆ ಗೊತ್ತಿದೆಯೋ? ಮಗನೇ, ಈ ದೇವೇಗೌಡ ತೋಡಿಟ್ಟರೆ ಬೆಳೆಯುವುದು ಭೂಮಿ, ಕೈ ಎತ್ತಲು ನಡೆಸುವುದು. ನನ್ನ ಕೋಪವೆಂಬ ಉಲ್ಲೇಖದಿಂದ ನೋಡಿದರೆ ಸಾಕು, ಸುಟ್ಟು ಬೂದಿಯಾಗಿ ಹೋಗಿಬಿಟ್ಟರು ನಿನ್ನ ಕ್ರಾಂತಿವೀರರು. ಅಂದಾಗ ಇಲ್ಲಿಗೆ ಬಂದಿದ್ದೀಯ, ಮರ್ಯಾದೆಯಿಂದ ಶರಣಾಗಿ ಹೋಗು. ಇಲ್ಲದಿದ್ದರೆ ನನ್ನವರು ನಿನ್ನ ರುಂಡವನ್ನು ಚಲ್ಲಾಡುತ್ತಾರೆ. ಎಚ್ಚರಿಕೆ. ಕಂಡವರಿಗೆ ಶರಣೆಂದು ತಲೆ ಸಾಕ. ಗಂಡ ತಲೆ ಕಳ್ಕೊಂಡು ಸಣ್ಣ ನನ್ನ ತಲೆ. ಈ ಕ್ರಾಂತಿವೀರ, ಈ ಗಂಡು ಮೆಟ್ಟಿದ ಸಂಗಾತಿ ಗ್ರಾಮದ ಕ್ರಾಂತಿವೀರ, ಈ ಊರಿಗೆ ಬಾಯಿಗೆ ಬಂದಂತೆ ಬದಲಬೇಡ. ನಿನ್ನಂತೆ ಹಾರಾಡಿ ಆ ಸುಳ್ಯದ ಕೈಯಲ್ಲಿ ಸತ್ತು ಹೋದ ಆ ನಿನ್ನ ಶೂರ ಹಿರಣ್ಯಕಶಪ ಸಾಧ್ಯವಿಲ್ಲ. ನಾನ್ಯಾರು? ಚತುರ್ದಶ ಭುವನ ಭಯಂಕರವಾದ ಲಂಕೇಶ್ವರ ರಾವಣ. ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲಿ
ಹೊರಗ ಮಾತಿನ ನಿನಗೆ ಕಾದಿದ ಮಗನ ಯಮನ ದಾರಿ ಎಂದು ಗೌಡರ ಮಾತನ್ನು ತಿರಸ್ಕರಿಸಿದರೆ ನಿನಗೆ ಮಗನೇ ನಿನಗೆ ನಿನ್ನ ತಂದೆಯಂತೆ ಸಿಗುವುದು ನಿನಗೊಂದು ಹೊಸ ಸಾವಿನ ದಾರಿ. ಏ ಕ್ರಾಂತಿವೀರ, ಬದುಕೋಕೆ ಬಿಟ್ಟಿದ್ದೀನಿ ಅಂತ ಹಾರಾಡೋದು ಎಗರಾಡೋದು ಮಾಡಿದ್ರೆ ನಿಮ್ಮ ಅಪ್ಪನ ನಿನಗೂ ಅನಾಥ ಶವವಾಗಿ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಎಚ್ಚರಿಕೆ. ಆದರೂ ಕರಾರ ಪತ್ರ ಬಡಿಸುವುದು ಮುಂದಿಸುವುದು ನನ್ನ ಕೆಲಸ ತಮ್ಮ. ಸಾಕು ಮುಗಿಸಿದ್ರೆ ಮುಟ್ಟಾರ ಈ ನಿಮ್ಮ ಏರಿತನದ ಮಾತನ್ನು ನೀವು ಆಡಿದ ಇಲ್ಕಿಡಿ ನುಡಿ ಕೇಳಿ ನನ್ನ ನಡೆದು ನೀರಾಗಿ ನನ್ನೊಡನೆಗೆ ಸೇಡಲಕ್ಕಿಡಿ ಹುಚ್ಚಿದರಾಗ್ತದೆ. ಮಗನ ದೇವೇಗೌಡ, ಗಜರಾಜ, ಜಿತೇಂದ್ರ ಮರೆತು ಹೋದನು ನನ್ನ ಕಿಚ್ಚು ಮತ್ತೆ ಹೊಟ್ಟಿಸಿದಿರ ನನ್ನ ಒಳಗೆ ಕಿಚ್ಚನ್ನು ಆ ಕಿಚ್ಚು ನಂದಿಸಿಕೊಳ್ಳಬೇಕೆಂದೇ ಸಿಕ್ಕಂತ ಗುರಿ ಹಾಲು ಕುಡಿದು ಬೆಳೆಸಿದ್ದೇನೆ ಈ ನನ್ನ ಕೆಚ್ಚದೆಯನ್ನ. ಮಗನ ಬೇಲೆಗೌಡ, ನನ್ನ ತಂದೆಯನ್ನು ಕೊಂದವರು ಯಾರೆಂಬುದನ್ನು ಪತ್ತೆ ಹಚ್ಚಿ ಆ ಬಂಡರ ರುಂಡ ಕಡಿದು ಆ ರುಂಡಕ್ಕೆ ನಾ ಮೆಟ್ಟಿನ ಮಾಡಿ ಹಾಕದಿದ್ದರೆ ನನ್ನ ಹೆಸರು ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ. ಗೌಡ, ಹೋಗೋಕೆ ಮುಂಚೆ ನಿನಗೊಂದು ಕೊನೆಯದಾಗಿ ಮಾತಾಡ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ಉತ್ತರ ಕರ್ನಾಟಕದ ಪವಿತ್ರ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಆಧ್ಯಾತ್ಮದ ಹತ್ಯೆಯನ್ನು ಮಾಡಿ ವಿಶ್ವಕ್ಕೆಲ್ಲ ಆಧ್ಯಾತ್ಮದ ಅಡಿಗೆಗಳನ್ನು ಧರಿಸಿ ವಿಶ್ವ ಕಂಡು ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ವಸತಿ ಶಿಕ್ಷಣ ನೀಡಿ ಬಡವರ ಬಾಳಿನ ಭಾಗ್ಯದ ನಿಧಿಯಾದ ತುಮಕೂರಿನ ಶಿವಕುಮಾರ ಸ್ವಾಮಿಗಳಿಗೆ ದಾಸೋಹಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಈ ಜಗದ ಅಂಧಕಾರ ಕಳೆಯಲು ಸಪ್ತ ಜನಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಬದುಕಿನ ಪಂಚಾಯತ್ ಪುಟ್ಟರಾಜ ಗಾಯಗಳಿಗೆ ಗಾನಯೋಗಿ ಅಂತಾರ. ಆದರೆ ತನ್ನ ಬೆವರಿನ ಹನಿಗಳನ್ನ ಈ ಭೂಮಿಗೆ ಸುರಿಸಿ ಅದೇ ಭೂಮಿಯಲ್ಲಿ ಆಗಲು ಭೂಮಿಯಿಂದ ಬಂದ ಪ್ರತಿಯೊಂದು ಕಾಲನ್ನ ಪ್ರತಿಯೊಂದು ಜೀವರಾಶಿಗೆ ಅನ್ನ ನೀಡಿ ಈ ದೇಶದ ತಂಡಲ್ಲಿ ನಿಂತ್ಕೊಂಡ ಈ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರ. ನೀನು ಈ ಜಗತ್ತಿನಲ್ಲಿ ಯಾರು ಶಾಪಕ್ಕಾದ್ರೂ ಗುರಿಯಾದ್ರೂ ಬಚಾವಾಗ್ತೀಯ. ಈ ನೇಗಿಲ ಯೋಗಿ ಶಾಪಕ್ಕೆ ಗುರಿಯಾದ್ರ ಸುಟ್ಟುಕೊಂಡು ಸಾಯ್ತೀಯ ಮಗನ. ನೀನು ಗಾಳಿ ಆದ್ರ ನಾನು ಬಿರುಗಾಳಿ, ನೀನು ಬಿರುಗಾಳಿ ಆದ್ರ ನನ್ನ ಸುಂಟರ ಗಾಳಿ, ನೀನು ಸುಂಟರ ಗಾಳಿ ಆದ್ರ ನನ್ನ ಸುನಾಮಿ. ಸುನಾಮಿ ಒಂದು ಸಲ ಪರಿಸ್ಥಿತಿ ಬೆಳೆದ್ರೆ ಬ್ಲಾಟಿ ಆಗಿರಲಿ ಕಡೆಗೆ ಬರ್ಕೊಂಡು ಕಲಿಯೋದರ ಕ್ರಾಂತಿವೀರ ಲೇಗಡ. ಈ ಕ್ರಾಂತಿವೀರ ಆಡಿದರೆ ಅರಗಲಿ, ಆಡಿದರೆ ಕಾಲಿಂದ ಸರ್ಪ. ಅಣ್ಣನ ತಲೆನಾಗೋದು ಈ ಕಾಳಿಗ್ರಾಮ ಸಹಾಯ ಮಾಡದಲ್ಲೇ ಇಲ್ಲ. ಲೇ ಮಗನ ದೇವೇಗೌಡ,
ಸಿಟ್ಟಿಗೆ ಏರಿಸಿ ಬರ್ದಾಗಿತ್ರಿ ಆ ಹುಡುಗನ. ಮುತಾಲುಕ ಇಂಥ ಸತ್ಯವಂತರ ಮಕ್ಕಳ ತಲೆ ಮೇಲೆ ಸಾಮ್ರಾಜ್ಯ ಕಟ್ಟು ಮೆರೆಯುವ ಅದಕ್ಕೆಲ್ಲ ಹೆದರ ಸೀನೇ ಇಲ್ಲ. ಪ್ರಸಂಗ ಬಿದ್ರೆ ಜೀವನ ಹಾಕಿ ಅವರ ಕತೆ ಮುಗಿಸುತ್ತಾನೆ ಇಂದ್ರ. ಆದರೂ ಅವಸರ ಪಟ್ಟು ಅಪಾಯ ಎದುರಿಸುವುದಕ್ಕಿಂತ ಉಪಾಯದಿಂದ ಇವನ ಶಿರಚ್ಛೇದ ಮಾಡಬೇಕು. ಲೇ ಗೌಡ, ಅದು ಹೃದಯದ ಅವಂತಿಯ ಇಲ್ಲ ಹೆಡೆ ಮುರಿದ ಅವಂತಿಯ ಆದಂತಾಗದ ಸರ್ಪವಾಗಿದ್ದರು. ಗಜರಾಜನ ಪುಂಗಿನಾದಕ್ಕೆ ಗಜರಾಜನ ಪಾದದಡಿಯಲ್ಲಿ ಬರಲೇಬೇಕು. ಬನ್ನಿ ಹೋಗೋಣ.